ಇನ್ನು ನಿವೃತ್ತ ಸೇನಾಧಿಕಾರಿಗಳೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ಮಾಕ್ ಡ್ರಿಲ್, ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಪಾಕ್ ವಿರುದ್ಧ ಪಹಲ್ಗಾಮ್ ಪ್ರತೀಕಾರಕ್ಕೆ ಸಿದ್ಧವಾಗಿದೆ ನಮೋ ಸರ್ಕಾರ. ಹಾಗಾಗಿ ನಾಳೆ ಮಾಕ್ ಡ್ರಿಲ್ ದೇಶಾದ್ಯಂತ ದೇಶದ ಜನರಿಗೆ ಯುದ್ಧ ಜಾಗೃತಿಯನ್ನು ಮೂಡಿಸೋದು. 54 ವರ್ಷದ ಹಿಂದೆ ನಡೆದಿತ್ತು ಅಣಕು ಕವಾಯಿತು. ನಾವ್ಯಾರು ಹುಟ್ಟೇ ಇರಲಿಲ್ಲ ಹಂಗೆ ನೋಡಕ್ಕೆ ಹೋದ್ರೆ. ಯಾವಾಗ 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆದಿತ್ತು ರಕ್ಷಣಾ ಮಾಕ್ ಡ್ರಿಲ್. ಕಾರ್ಗಿಲ್ ಯುದ್ಧದ ವೇಳೆನಲ್ಲೂ ಕೂಡ ನಡೆದಿರಲಿಲ್ಲ. ಕಳೆದ ಭಾನುವಾರ ಅಂದರೆ ಮೊನ್ನೆ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಈ ಮಾಕ್ ಡ್ರಿಲ್ ನಡೆದಿದೆ. ಇದರ ಬೆನ್ನಲ್ಲೇ ಎಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ಗೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಭಾರತ ಪಾಕ್ ನಡುವೆ ಯುದ್ಧ ಛಾಯೆ ಆವರಿಸಿದೆ. ಹಾಗಾದರೆ ಹೇಗಿರುತ್ತೆ ಈ ಮಾಕ್ ಡ್ರಿಲ್ ಅಂತ. 1971 ಈ ಹಿಂದೆ ನಡೆದಿದ್ದು. ಅದಾದಮೇಲೆ ಇಲ್ಲಿ ತನಕ ಆಗಿಲ್ಲ. ಈ ಜನ್ರೇಷನ್ ಅವ್ರು ನೋಡೇ ಇಲ್ಲ ಅದನ್ನು. ಸೊ ಏನು ಮಾಕ್ ಡ್ರಿಲ್ ಅಂದರೆ? ಹಾಗಾದರೆ ಅಗೈನ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ. ಇದೊಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದು. ಯುದ್ಧ ಆಗ್ತಾ ಇದೆ ಅಂದ್ಕೊಂಡು ಮಾಡುವಂಥದ್ದು ಕಾಲ್ಪನಿಕ. ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆಯನ್ನು ಪರೀಕ್ಷಿಸುವಂತಹ ಅಭ್ಯಾಸ. ತಯಾರಿ ಆಗಿದೆಯಾ ಇಲ್ವಾ, ಇವರೆಲ್ಲ ರೆಡಿಯಾಗಿದ್ದಾರಾ ಯುದ್ಧಕ್ಕೆ ಅಂತ ಪರೀಕ್ಷಿಸುವ ಅಭ್ಯಾಸ. ಇದು ಒಂದು ರೀತಿ ನೈಜ ಘಟನೆಯಂತೆಯೇ ನಡೆಯುತ್ತೆ, ಆದರೆ ಕಾಲ್ಪನಿಕ. ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ. ಯಾರಿಗೂ ಯಾವುದೇ ಹಾನಿ ಆಗಲ್ಲ, ಗೊತ್ತಾಯ್ತಲ್ಲ. ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸವನ್ನು ಮಾಡಿಸುವಂಥದ್ದು ಇದರ ಇಂಪಾರ್ಟೆಂಟ್ ವಿಶೇಷತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ, ಜನರ ರಕ್ಷಣೆಯ ಸಾಮರ್ಥ್ಯವನ್ನು ಬಲಪಡಿಸುವ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಜನರಿಗೂ ಗೊತ್ತಾಗಬೇಕಲ್ಲ ಇವೆಲ್ಲ ಹೆಂಗೆ ಅಂತ. ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸೋದು ಅಗತ್ಯ ಸಿದ್ಧತೆಯನ್ನು ಮಾಡ್ಕೋತಾರೆ. ಶತ್ರು ದಾಳಿ, ಸಂಭಾವ್ಯ ದಾಳಿ ನಾನು ಈಗ ಹೇಳೋದು. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸರು, ಆರೋಗ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳ ಸಮನ್ವಯವನ್ನು ಪರೀಕ್ಷಿಸುವುದು. ಯಾರಿಗಾದರೂ ಗಾಯಾಗಿ ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅವ್ರನ್ನ ಶಿಫ್ಟ್ ಮಾಡೋದು, ಟ್ರೀಟ್ಮೆಂಟ್ ಕೊಡೋದು ಎಲ್ಲ ಆಗಬೇಕಲ್ಲ. ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮಾಕ್ ಡ್ರಿಲ್ನ ಪ್ರಮುಖ ಉದ್ದೇಶ. ಜನರನ್ನು ಸುರಕ್ಷಿತವಾಗಿರಲು ತರಬೇತಿಯನ್ನು ಕೊಡೋದು. ನಮ್ಮ ಪಾತ್ರನೂ ಇರಬೇಕಲ್ಲ. ಅಕಸ್ಮಾತ್ ಈ ಭಾಗವನ್ನೇ ಟಾರ್ಗೆಟ್ ಮಾಡಿದ್ರೆ ಏನು ಮಾಡೋದು? ಅದಕ್ಕೋಸ್ಕರ ಕೇಂದ್ರದ ಗೃಹ ಇಲಾಖೆಯಿಂದ ಮಾಕ್ ಡ್ರಿಲ್ಗೆ ಕರೆಯನ್ನು ನೀಡಲಾಗಿದೆ. ಇನ್ನು ಮಾಕ್ ಡ್ರಿಲ್ ಅಂದ್ರೇನು, ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ನಾಗರಿಕರು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ವೆಂಕಟೇಶ್ ನಾಯಕ್ ಅವರು ಇದ್ದಾರೆ, ನಿವೃತ್ತ ಕರ್ನಲ್ ಅವರು. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಇವಾಗ ಮಾಕ್ ಡ್ರಿಲ್ ಅಂದ್ರೇನು, ಇದು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ? ಮಾಕ್ ಡ್ರಿಲ್ ಅಂದರೆ ಇದು ಬೇಸಿಕಲಿ ಪ್ರಾಕ್ಟೀಸ್ ಡ್ರಿಲ್. ಕೆಲವೊಂದು ಸಿಚುವೇಶನ್ಸ್ ಪೇಂಟ್ ಮಾಡ್ತಾರೆ. ಅದು ಏನಂತಂದರೆ ಬಾಂಬ್ ಎಕ್ಸ್ಪ್ಲೋಷನ್ ಇರ್ಬೋದು, ಟೆರರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಫೈರ್ ಆಕ್ಸಿಡೆಂಟ್ ಇರ್ಬೋದು, ಫೈರ್ ಇನ್ಸಿಡೆಂಟ್ ಇರ್ಬೋದು. ಆ ಥರ ನೀವು ಯಾವ ಥರ ರಿಯಾಕ್ಟ್ ಮಾಡಬೇಕು ಆ್ಯಂಡ್ ಅದರಿಂದ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ನಿಮಗೆ ಸುರಕ್ಷತೆ ಸಿಗ್ತದೆ, ಅವೆಲ್ಲ ಕೆಲವೊಂದು ಸ್ಟೆಪ್ಸ್ ಇರ್ತವೆ, ಕೆಲವೊಂದು ಡ್ರಿಲ್ಸ್ ಇರ್ತವೆ. ಮತ್ತು ಸೈರನ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಈಗ ಬೈ ಚಾನ್ಸ್ ಯುದ್ಧದ ಪರಿಸ್ಥಿತಿ ಯೋಚನೆ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ವಾರ್ಫೇರ್ ಏನಪ್ಪ ಅಂದರೆ ನೈಟ್ದಲ್ಲೇ ಆಗುತ್ತದೆ. ಸೊ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆದಾಗ ಯಾವ ಥರ ಏನಂತಂದರೆ ರಿಯಾಕ್ಟ್ ಮಾಡಬೇಕು, ಯಾವ ಥರ ಸೈರನ್ಗೆ ರಿಯಾಕ್ಟ್ ಮಾಡಬೇಕು, ಆ ಥರ ಏನಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಮಾಕ್ ಡ್ರಿಲ್ಲು. ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ, ಯಾವ ಸಬ್ಜೆಕ್ಟ್ನಲ್ಲಿ, ಯಾವ ಡಿಗ್ರಿಯಲ್ಲಿ ಇದು ಮಾಡಿದ್ದಾರೆ ಅದು ಏನಪ್ಪ ಅಂದರೆ ಪರ್ಕ್ಯುಲೇಟ್ ಆಗ್ತದೆ. ಅದನ್ನು ಫಾಲೋ ಮಾಡೋದು, ಅದನ್ನು ಮೈಂಡ್ದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಓಕೆ ಸರ್, ಈಗ ಜಮ್ಮು ಕಾಶ್ಮೀರದಲ್ಲಿ ಯುದ್ಧ ಆದರೆ ಕರ್ನಾಟಕದಲ್ಲಿ ಯಾಕೆ ಮಾಕ್ ಡ್ರಿಲ್ ಮಾಡಬೇಕು ಅಂತ ಹಲವರು ಪ್ರಶ್ನೆಗಳನ್ನ ಕೇಳ್ಬೋದು ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ಇತ್ತೀಚೆಗೆ ವಾರ್ಫೇರ್ ಏನಂತಂದರೆ ಕೇವಲ ಬಾರ್ಡರ್ದಲ್ಲಿ ಅಂತಲ್ಲ, ಈಗ ಲಾಂಗ್ ರೇಂಜ್ ಮಿಸೈಲ್ಸು, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸು, ನಮ್ಮದು ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಾಗ ತಗೋರಿ, ಅಗ್ನಿ ಮಿಸೈಲ್ ಏನಿದೆಯಲ್ಲ ಅದ್ರ ರೇಂಜು 6000 ಕಿಲೋಮೀಟರ್ಸ್ ಇದೆ. ಅಂದರೆ ಬೈ ಚಾನ್ಸ್ ಮಿಸೈಲು ಇಲ್ಲಿ ಬೆಂಗಳೂರಿಂದ ಹಿಡಿದು ಲಾಂಚ್ ಮಾಡಿದರೆ ಇಟ್ ಗೋಸ್ ಟು ಚೈನಾ. ಅದೇ ಥರ ಬೇರೆ ದೇಶಗಳಿಗೂ ಕೂಡ ಅಷ್ಟು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರುತ್ತೆ. ಆಮೇಲೆ ಒಂದು ಫೈಟರ್ ಏರ್ಕ್ರಾಫ್ಟ್ ಸೂಪರ್ಸ್ವಾನಿಕ್ ಸ್ಪೀಡ್ದಿಂದ ಬಂದು ಯಾವ ಏರಿಯಾದರೂ ಕವರ್ ಮಾಡ್ಬೋದು. ಈಗ ನಮ್ಮ ಎರಡು ಸೈಡು ಏನಂತಂದರೆ ಸಮುದ್ರ ಇದೆ, ಬೇ ಆಫ್ ಬೆಂಗಾಲ್ ಇದೆ, ಅರೇಬಿಯನ್ ಸಿ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಬರ್ಬೋದು, ಶಿಪ್ಸ್ ಬರ್ಬೋದು. ಶಿಪ್ಸ್ ಮೇಲಿಂದ ಏರ್ಕ್ರಾಫ್ಟ್ಸ್ ಏನಪ್ಪ ಅಂದರೆ ಟೇಕ್ ಆಫ್ ಆಗಿ ಇದು ಮಾಡ್ಬೋದು.